ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಈ ಹಿಂದೆ ಮಂದಗಾಮಿಗಳ ಒಂದು ಯುಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿದ್ವಿ. ಆ ಮಂದಗಾಮಿಗಳ ಒಂದು ಬೇಡಿಕೆಗಳು ಯಾವುದು ಇರ್ಬೋದು, ಅವರ ಒಂದು ಯಾವ ರೀತಿ ಹೋರಾಟದ ಮಾರ್ಗ ಇತ್ತು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಈ ದಾದಾಬಾಯಿ ನವರೋಜಿ ಮತ್ತು ಜಿ ಕೆ ಗೋಖಲೆ ಅಂದರೆ ಗೋಪಾಲ್ ಕೃಷ್ಣ ಗೋಖಲೆ ಅಂತ ಹೇಳ್ತಾ ಹೋಗ್ತೀವಿ. ಇವರಿಬ್ಬರ ಬಗ್ಗೆ ಪ್ರಮುಖವಾಗಿ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಮೊದಲನೇದಾಗಿ ಈ ದಾದಾಬಾಯಿ ನವರೋಜಿಯವರ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ದಾದಾಬಾಯಿ ನವರೋಜಿಯವರ ಒಂದು ಜನ ಎಲ್ಲಪ್ಪ ಅಂದ್ರೆ 1825ರಲ್ಲಿ ಜನನ ಆಗ್ತೈತಿ. ಮಹಾರಾಷ್ಟ್ರದ ಪಾದರ್ಕದ ಎಂಬಲ್ಲಿ ಇವರ ಜನನ ಆಗ್ತೈತಿ. ಈ ದಾದಾಬಾಯಿ ನವರೋಜಿಯವರ ಧರ್ಮ ಯಾವುದಪ್ಪ ಅಂದ್ರೆ ಪಾರ್ಸಿ ಧರ್ಮ. ಈ ಒಂದು INC ಒಳಗೆ ಮೊದಲ ಪಾರ್ಸಿ ವ್ಯಕ್ತಿ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಕಾಣ್ತಾ ಹೋಗ್ತೀವಿ. ಇವರ ಒಂದು ಕಾಲೇಜು ಶಿಕ್ಷಣ ನೋಡಿದಾರೆ ಉನ್ನತ ಶಿಕ್ಷಣ ಬಾಂಬೆಯ ಎಲ್ಫಿನ್ಸ್ಟನ್ ಕಾಲೇಜಿನೊಳಗೆ ಆಗ್ತಾ ಹೋಗ್ತೈತಿ. ಇವರು ಶಿಕ್ಷಕರೈತಿ. ಯಾವ ವಿಷಯಕ್ಕೆ? ಗಣಿತಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಒಂದು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವ್ರದೇ ಆದಂಥ ಒಂದು ಸಂಘಟನೆಯನ್ನು ನೋಡ್ತಾ ಹೋಗ್ತೀವಿ. ಯಾವುದು? ಬಾಂಬೆ ಅಸೋಸಿಯೇಷನ್ ಎಂಬ ಒಂದು ಸಂಘಟನೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರು 1855ರೊಳಗೆ ಕಾಮಾ ಕಂಪನಿಯ ನೌಕರರಾಗಿ ಲಂಡನ್ನಿಗೆ ಹೋಗ್ತಾರೆ. ಜೊತೆಗೆ 1866ರೊಳಗೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಎಲ್ಲಿ? ಲಂಡನ್ನೊಳಗೆ. ಎಲ್ಲಿ? 1855ರೊಳಗೆ ಕಾಮಾ ಕಂಪನಿಯ ಒಂದು ಎಂಪ್ಲಾಯಿಯಾಗಿ ಎಲ್ಲಿ ಹೋಗ್ತಾರಪ್ಪ ಅಂತ ಲಂಡನ್ನಿಗೆ ಹೋಗ್ತಾರೆ. ಆ ಲಂಡನ್ಗೆ ಹೋದಂಥ ಸಂದರ್ಭದೊಳಗೆ 1866ರೊಳಗೆ ಲಂಡನ್ನಿನೊಳಗೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎಂಬ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಜೊತೆ 1868ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ತಲಾ ಆದಾಯವನ್ನು ಅಳತೆ ಮಾಡ್ತಾ ಹೋಗ್ತಾರೆ. ಏನು ರಾಷ್ಟ್ರೀಯ ತಲಾ ಆದಾಯ ಅಂದರೆ ಏನು? ಮೊದಲನೇದಾಗಿ ಈ ರಾಷ್ಟ್ರೀಯ ವರಮಾನದ ಬಗ್ಗೆ ತಿಳ್ಕೊಬೇಕು. ಈ ರಾಷ್ಟ್ರೀಯ ವರಮಾನದ ಬಗ್ಗೆ ತಿಳ್ಕೊಬೇಕು. ಏನು? ಒಂದು ದೇಶವು ವಾರ್ಷಿಕವಾಗಿ ಒಂದು ದೇಶವು ಗಳಿಸುವಂಥ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತವನ್ನು ರಾಷ್ಟ್ರೀಯ ವರಮಾನ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ತಲಾ ವರಮಾನ ಅಥವಾ ತಲಾ ಆದಾಯ ಅಂತಂದ್ರೆ ಏನಪ್ಪ ಅಂದ್ರೆ ಅದಕ್ಕೊಂದು ಕೋಡ್ ಇರ್ತೈತಿ. ತಲಾ ವರಮಾನ ಇದಕ್ಕೇನು? ರಾಷ್ಟ್ರೀಯ ವರಮಾನ ಡಿವೈಡೆಡ್ ಬೈ ರಾಷ್ಟ್ರೀಯ ಜನಸಂಖ್ಯೆ, ಇದರಿಂದ ಭಾಗಿಸಿದಪ್ಪ ಅಂದ್ರೆ ತಲಾ ಆದಾಯ ಕಂಡು ಬರ್ತಾ ಹೋಗ್ತೈತಿ. ಅವು ಯಾವಾಗ ಒಂದು ಲೆಕ್ಕಾಚಾರ ಮಾಡ್ತಾರಪ್ಪ ಅಂದ್ರೆ 1868ರೊಳಗೆ ಪ್ರಥಮ ಬಾರಿಗೆ ರಾಷ್ಟ್ರೀಯ ತಲಾ ಆದಾಯವನ್ನು ಅಳತೆ ಮಾಡ್ತಾ ಹೋಗ್ತಾರೆ. ಎಷ್ಟು? 20 ರೂಪಾಯಿ ತಲಾ ಆದಾಯ ಕಂಡು ಬರ್ತಾ ಹೋಗ್ತೈತಿ. ಯಾವಾಗ? 1868ರೊಳಗೆ. ಅದು ಪ್ರಸ್ತುತದೊಳಗೆ ಎಷ್ಟಾಕತಿ ನೋಡ್ರಿ, 10,04,000 ಆಗ್ತೈತಿ. ಎಷ್ಟು? 10,04,000. ಅವತ್ತು ಅಳತೆ ಮಾಡಿ ಯಾವಾಗ? 1868ರಲ್ಲಿ ರಾಷ್ಟ್ರೀಯ ತಲಾ ಆದಾಯ ಲೆಕ್ಕಾಚಾರ ಮಾಡಿ 20 ರೂಪಾಯಿ ಆಗಿತ್ತು. ಇವಾಗ 10,400 ರೂಪಾಯಿ 4,000 ರೂಪಾಯಿ ಆಗೋದು ಕಂಡು ಬರ್ತಾ ಹೋಗ್ತೈತಿ. ಅವರ ಒಂದು ಕೃತಿಗಳನ್ನು ನೋಡ್ತಾ ಹೋಗ್ತೇವೆ. ಕ್ಷಮೆಯಿರಲಿ. ಅವರ ಕೃತಿಗಳು ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ. 1873ರೊಳಗೆ ದ ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕೃತಿ ಬರ್ತಾ ಹೋಗ್ತಾರೆ. ಯಾವಾಗ? 1873ರೊಳಗೆ ದ ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅದರ ಭಾರತ ಬಡತನ ಮತ್ತು ಬ್ರಿಟಿಷರ ದುರಾಡಳಿತ ಎಂಬ ಕೃತಿಯನ್ನು ಬರ್ತಾ ಹೋಗ್ತಾರೆ. ಜೊತೆಗೆ ಈ ಕೃತಿಯಲ್ಲಿ ವೆಲ್ತ್ ಟ್ರೈನ್ ಥಿಯರಿ ಎಂಬ ಪ್ರತಿಪಾದನೆಯನ್ನು ಹೇಳ್ತಾ ಹೋಗ್ತಾರೆ. ಏನು? ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಯಾವ ಕೃತಿಯೊಳಗೆ ಹೇಳ್ತಾರಪ್ಪ ಅಂದ್ರೆ ದ ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯೊಳಗೆ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಎರಡನೇ ಒಂದು ಕೃತಿ ಬರ್ತಾ ಹೋಗ್ತಾರೆ, ವಾಯ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾ ಹೋಗ್ತಾರೆ. ಭಾರತದ ಧ್ವನಿ ಅಂತಂದು ಒಂದು ಕೃತಿಯನ್ನು ಬರ್ತದೆ. ಯಾವಾಗ? 1892ರಿಂದ ವಾಯ್ಸ್ ಆಫ್ ಇಂಡಿಯಾ ಅಂತ ಬರ್ತವೆ. ಯಾವಾಗ? ಕ್ಷಮೆಯಲ್ಲಿ 1892ರಿಂದ ಬ್ರಿಟನ್ ಕಾಮನ್ ಸಭೆಯ ಒಂದು ಸದಸ್ಯರಾಗಿ ಕಾಣ್ತಾ ಹೋಗ್ತೀವಿ. ಯಾರು? ದಾದಾಬಾಯಿ ನವರೋಜಿ ಅವರ ಬಗ್ಗೆ ಮಾಹಿತಿ ಆಗ್ತೈತಿ. ಇದಿಷ್ಟೇನಪ್ಪ ದಾದಾಬಾಯಿ ನವರೋಜಿ ಅವರ ಒಂದು ಪ್ರಮುಖವಾಗಿ ಏನು ನೆನಪಿಟ್ಕೋಬೇಕಪ್ಪ ಅಂದ್ರೆ ಒಂದೇದು ಇವರು ಪಾರ್ಸಿ ಧರ್ಮದ ವ್ಯಕ್ತಿ ಆಗಿರ್ತಾರೆ. ಜೊತೆಗೆ ಇವರು ಕಾಮಾ ಕಂಪನಿ ನೌಕರಾಗಿ ಲಂಡನ್ಗೆ ಹೋಗಿರ್ತಾರೆ. ಅಲ್ಲಿ ಲಂಡನ್ ಒಳಗೆ 1866ರೊಳಗೆ
ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ತಲಾ ಆದಾಯವನ್ನು ಅಳತೆ ಯಾರು ಮಾಡ್ತಾರಪ್ಪ ದಾದಾಬಾಯಿ ನವರೋಜಿ ಅವರು ಅಳತೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇವರೊಂದು ಪ್ರಮುಖ ಕೃತಿಗಳು ಯಾವಪ್ಪ ಅಂದ್ರೆ 1873 ದ ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಒಂದು ಕೃತಿಯೊಳಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ವಾಯ್ಸ್ ಆಫ್ ಇಂಡಿಯಾ ಅಂತ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. 1892ರಲ್ಲಿ ಬ್ರಿಟನ್ನಿನ ಕಾಮನ್ ಸಭೆಯ ಒಂದು ಸದಸ್ಯರಾಗಿ ಕಾಣ್ತಾ ಹೋಗ್ತಾರೆ. ಯಾರು? ದಾದಾಬಾಯಿ ನವರೋಜಿ ಅವರ ಆಗಿರ್ತಾರೆ. ಇದಿಷ್ಟು ದಾದಾಬಾಯಿ ನವರೋಜಿ ಅವರ ಬಗ್ಗೆ ಮಾಹಿತಿ ಆಗ್ತೈತಿ. ಮುಂದುವರೆದು GK ಗೋಖಲೆ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಈ GK ಗೋಖಲೆ ಅಂತ ಹೇಳಿದೆ. GK ಗೋಖಲೆ ಅಂದರೆ ಗೋಪಾಲ್ ಕೃಷ್ಣ ಗೋಖಲೆ ಅಂತ ಹೇಳ್ತಾ ಹೋಗ್ತಾರೆ. ಇವರು ಎಲ್ಲಿ ಜನಿಸ್ತಾ ಹೋಗ್ತಾರಪ್ಪ ಅಂದ್ರೆ 1866 ಮಹಾರಾಷ್ಟ್ರದಲ್ಲಿ ಜನಿಸ್ತಾ ಹೋಗ್ತಾರೆ. ಮಹಾರಾಷ್ಟ್ರದೊಳಗೆ ಎಲ್ಲಿಯಪ್ಪ ಅಂದ್ರೆ ರತ್ನಗಿರಿ ಜಿಲ್ಲೆಯ ಕೋತಲಕ ಎಂಬ ಒಂದು ಪ್ರದೇಶದೊಳಗೆ. ಇವರು ಕೂಡ ಗಣಿತ ಶಿಕ್ಷಕರಾಗಿರ್ತಾರೆ. ಯಾವ ಒಂದು ಕಾಲೇಜಿನೊಳಗೆ? ಬಾಂಬೆಯ ಎಲ್ಜಿನೆಸ್ಟಿನ್ ಕಾಲೇಜಿನೊಳಗೆ ಗಣಿತ ಶಿಕ್ಷಕರಾಗಿರ್ತಾರೆ. ಇವರೊಂದು ರಾಜಕೀಯ ಗುರು ಯಾರಪ್ಪ ಅಂದ್ರೆ MG ರನ್ನಡೆ. ಯಾರು? ಈ GK ಗೋಖಲೆಯವರ ರಾಜಕೀಯ ಗುರು ಯಾರಪ್ಪ ಅಂದರೆ MG ರನ್ನಡೆಯವರು ಆಗಿರ್ತಾರೆ. ಈ GK ಗೋಖಲೆಯವರು 1905ರಲ್ಲಿ ಬನಾರಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಆಗಿರ್ತಾ ಹೋಗ್ತಾರೆ. ಜೊತೆಗೆ 1905 ಒಂದು ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ. ಏನು? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ. ಇಲ್ಲಿ ಬನಾರಸ್ನ ಒಂದು ಅಧಿವೇಶನದ ಅಧ್ಯಕ್ಷತೆ ಅಂತ ವಹಿಸಿದಂಥ ಸಂದರ್ಭದೊಳಗೆ. ಜೊತೆಗೆ ಇವ್ರದೊಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ರಾಷ್ಟ್ರದ ಸೇವೆ ಮಾಡಲು ಯುವಕರಿಗೆ ತರಬೇತಿ ನೀಡುವುದು. ಯಾರ ಉದ್ದೇಶ? GK ಗೋಖಲೆಯವರ ಒಂದು ಉದ್ದೇಶ ಏನಪ್ಪ ಅಂದ್ರೆ ರಾಷ್ಟ್ರದ ಸೇವೆ ಮಾಡಲು ಯುವಕರಿಗೆ ತರಬೇತಿಯನ್ನು ನೀಡ್ತಾ ಹೋಗೋದು. ಇದರ ಒಂದು ಸದಸ್ಯರು ನೋಡೋದಾದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿಯರ್, MC ಸೆಟಲ್ವಾಡ್, PN ರಾವ್. ಜೊತೆಗೆ ಇವರು ಮುಖ್ಯವಾಗಿ GK ಗೋಖಲೆಯವರು 7 ಬಾರಿ ಏನು ಮಾಡ್ತಾ ಹೋಗ್ತಾರೆ? ಬ್ರಿಟನ್ನಿನ ಪ್ರವಾಸವನ್ನು ಕೈಗೊಳ್ತಾ ಹೋಗ್ತಾರೆ. ಇವರು ಕೂಡ ಪತ್ರಿಕೆಗಳನ್ನು ಬರಿತಾ ಹೋಗ್ತಾರೆ. ಯಾವಪ್ಪ ಅಂದರೆ ಇಂಗ್ಲೀಷ್ನೊಳಗೆ ದ ನೇಷನ್ ಎಂಬ ಪತ್ರಿಕೆಯನ್ನು ಬರಿತಾ ಹೋಗ್ತಾರೆ. ಮರಾಠಿಯೊಳಗೆ ಸುಧಾರಕ ಎಂಬ ಪತ್ರಿಕೆಗಳನ್ನು ಬರಿತಾವೆ. ಯಾರ ಪತ್ರಿಕೆಗಳು? ಇವು GK ಗೋಖಲೆಯವರ ಪತ್ರಿಕೆಗಳು ಆಗಿರ್ತವೆ. ಜೊತೆಗೆ ಈ ಒಂದು ಗೋಪಾಲ್ ಕೃಷ್ಣ ಗೋಖಲೆಯವರಿಗೆ ಬಿರುದುಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾರ್ಯಾರು ಈ ಬಿರುದುಗಳನ್ನು ಕೊಡ್ತಾರಪ್ಪ ಅಂತ ನೋಡಿದ್ರೆ ಮಹಾರಾಷ್ಟ್ರದ ಕಬ್ಬು ವಜ್ರ ಅಂತ ಯಾರು ಕರಿತಪ್ಪ GK ಯಾರು ಕೊಡ್ತಾರಪ್ಪ ಅಂದ್ರೆ BG ತಿಲಕ್. ಜೊತೆಗೆ ಭಾರತದ ವಜ್ರ ಅಂತ ಕರಿತಾ ಹೋಗ್ತೀವಿ BG ತಿಲಕ್. BG ತಿಲಕ್ ಅಂದರೆ ಯಾರು? ಬಾಲ್ ಗಂಗಾಧರ್ ತಿಲಕ್. ಕಾರ್ಯಕರ್ತರ ರಾಜಕುಮಾರ್ ಅಂತ ಕರಿತಾ ಹೋಗ್ತೀವಿ. ಭಾರತದ ಶಿರೋಮಣಿ ಅಂತ ಕರಿತೀವಿ. ಯಾರು ಹೇಳ್ತಾರೆ? ಮಜುಮ್ದಾರ್ ಹೇಳ್ತಾ ಹೋಗ್ತಾರೆ. ಪವಿತ್ರ ಗಂಗೆ ಅಂತ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ. ಮಹಾರಾಷ್ಟ್ರದ ಕಪ್ಪು ವಜ್ರ, ಭಾರತದ ವಜ್ರ ಯಾರು ಹೇಳ್ತಾ ಹೋಗ್ತಾರೆ? ಬಾಲ್ ಗಂಗಾಧರ್ ತಿಲಕ್. ಕಾರ್ಯಕರ್ತರ ರಾಜಕುಮಾರ, ಭಾರತದ ಶಿರೋಮಣಿ ಮಜುಮ್ದಾರಿಯವರು ಹೇಳ್ತಾ ಹೋಗ್ತಾರೆ. ಪವಿತ್ರ ಗಂಗೆ ಗಾಂಧೀಜಿಯವರು ಹೇಳ್ತಾ ಹೋಗ್ತೀವಿ. ಇವು ಯಾರ ಬಿರುದುಗಳು ಅಂದ್ರಪ್ಪ ಅಂದ್ರೆ ಗೋಪಾಲ್ ಕೃಷ್ಣ ಗೋಖಲೆಯವರ ಬಿರುದುಗಳಾಗ್ತವೆ. ಇವರು 1915 ಫೆಬ್ರವರಿ 18ರಂದು ಮೂರ್ಛೆ ರೋಗದಿಂದ ಏನಾಗ್ತಾ ಹೋಗ್ತಾರಪ್ಪ ಅಂದ್ರೆ ಮರಣವನ್ನು ಹೊಂದ್ತಾ ಹೋಗ್ತಾರೆ. ಯಾವ ರೋಗ? ಮೂರ್ಛೆ ರೋಗ. 1915 ಫೆಬ್ರವರಿ 18ರಂದು ಮೂರ್ಛೆ ರೋಗದಿಂದ ಮರಣವನ್ನು ಹೊಂದ್ತಾ ಹೋಗ್ತಾರೆ. ಪ್ರಮುಖವಾಗಿ GK ಗೋಖಲೆಯವರ ಒಂದು ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ GK ಗೋಖಲೆಯವರ ರಾಜಕೀಯ ಗುರು ಯಾರಪ್ಪ? MG ರನ್ನಡೆಯವರಾಗಿರ್ತಾರೆ. 1905ರಲ್ಲಿ ಬನಾರಸ್ ಅಧಿವೇಶನದೊಳಗೆ ಅಧ್ಯಕ್ಷತೆ ವಹಿಸಿರ್ತಾರೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಘೋಷಣೆಯನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಇವರು ಪತ್ರಿಕೆಗಳನ್ನು ನೋಡ್ತಾ ಹೋಗ್ತಾರೆ. ಇಂಗ್ಲೀಷ್ನೊಳಗೆ ದ ನೇಷನ್, ಮರಾಠಿಯೊಳಗೆ ಸುಧಾರಕ ಅಂತ ನೋಡ್ತಾ ಹೋಗ್ತೀವಿ. ಇವ್ರುಗಳಿಗೆ ಅನೇಕ ಬಿರುದುಗಳನ್ನು ನೋಡ್ತಾ ಹೋಗ್ತೀವಿ. ಮಹಾರಾಷ್ಟ್ರದ ಕಪ್ಪು ವಜ್ರ, ಭಾರತದ ವಜ್ರ ಅಂತ ಬಾಲ್ ಗಂಗಾಧರ್ ತಿಲಕ್ ಅವ್ರು ನೀಡ್ತಾ ಹೋಗ್ತಾರೆ. ಕಾರ್ಯಕರ್ತರ ರಾಜಕುಮಾರ್ ಅಂತ ಹೇಳ್ತಾ ಹೋಗ್ತಾರೆ. ಭಾರತದ ಶಿರೋಮಣಿ ಮಜುಮ್ದಾರ್ ಅವರು ಹೇಳ್ತಾ ಹೋಗ್ತಾರೆ. ಪವಿತ್ರ ಗಂಗೆ ಅಂತ ಹೇಳ್ತಾ ಹೋಗ್ತಾರೆ. ಯಾರು? ಗಾಂಧೀಜಿಯವರು. ಇದು ಗೋಪಾಲ್ ಕೃಷ್ಣ ಗೋಖಲೆಯವ್ರ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.